ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 21ನೇ ವಾಕ್ಯ. ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರು ಆಗಬೇಕು ಎಂದು ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಂದು ಸ್ಥಳದಲ್ಲಿ ಜನರಿಗೆ ಉಪದೇಶ ಮಾಡುತ್ತಾ ಇರುವಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನು ಜನರಿಗೆ ದೇವರ ವಾಕ್ಯಗಳನ್ನು ಬೋಧನೆಯಾಗಿ ಹೇಳುತ್ತಾ ಇರುವಾಗ ಯೇಸು ಕ್ರಿಸ್ತನ ತಾಯಿ ಮತ್ತು ಆತನ ತಮ್ಮಂದಿರು ಆತನನ್ನು ನೋಡುವುದಕ್ಕಾಗಿ ಬಂದರು. ಆದರೆ ಜನರ ಗುಂಪಿನ ನಿಮಿತ್ತ ಒಳಗೆ ಹೋಗುವುದಕ್ಕಾಗದೆ ಯೇಸುವನ್ನೇ ಹೊರಗೆ ಕರೆಯುವಂತೆ ಬಂದು ಅವರನ್ನ ಸಂಧಿಸುವಂತೆ ಮಾಡುವಂತೆ ಜನರಿಗೆ ಹೇಳಿ ಕಳುಹಿಸುತ್ತಾ ಇದ್ದಾರೆ. ಜನರು ಈ ಮಾತುಗಳನ್ನು ಯೇಸುವಿಗೆ ತಿಳಿಸಿದಾಗ ಆತನಾದರೋ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರು ಆಗಬೇಕೆಂಬುದಾಗಿ ಉತ್ತರವನ್ನ ಕೊಡುತ್ತಾ ಇದ್ದಾನೆ. ಅಂದರೆ ನೋಡುವಾಗ ಈ ತಾಯಿ ಅಥವಾ ಸಹೋದರರು ಅನ್ನುವಾಗ ಆತನೊಟ್ಟಿಗಿರುವಂತ ಸಂಬಂಧವನ್ನ ಸೂಚಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನು ಯಾರೊಟ್ಟಿಗೆ ಆ ಒಂದು ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ಇರಲು ಬಯಸುತ್ತಾನೆ ಅಂದರೆ ಅಥವಾ ಇರುತ್ತಾನೆ ಅಂದರೆ ಯಾರು ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ಯೇಸು ಕ್ರಿಸ್ತನೊಟ್ಟಿಗೆ ಸಂಬಂಧದಲ್ಲಿ ಇರುವುದಕ್ಕೆ ಸಾಧ್ಯ, ಅನ್ಯೋನ್ಯವಾಗಿರುವುದಕ್ಕೆ ಸಾಧ್ಯ. ದೇವರ ವಾಕ್ಯಗಳನ್ನು ಕೇಳದೆ ಅನುಸರಿಸದೆ ಇಷ್ಟ ಬಂದ ಹಾಗೆ ಜೀವಿಸಿ ನಾನು ಯೇಸುವಿಗೆ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ, ಆಪ್ತ ಮಿತ್ರನಾಗಿದ್ದೇನೆ, ಸ್ನೇಹಿತನಾಗಿದ್ದೇನೆ, ಒಡನಾಡಿಯಾಗಿದ್ದೇನೆ, ಈ ರೀತಿಯಾಗಿ ಹಲವು ಕಾರ್ಯಗಳನ್ನು ಹೇಳಿಕೊಂಡರೆ ಪ್ರಯೋಜನವಿಲ್ಲ. ಆತನ ವಾಕ್ಯಗಳನ್ನು ಕೇಳಿ ಅನುಸರಿಸದೆ ಇರುವವರನ್ನ ಆತನು ಲಕ್ಷ್ಯಕ್ಕೆ ಕೂಡ ತೆಗೆದುಕೊಳ್ಳುವುದಿಲ್ಲ. ಯಾರ್ಯಾರು ಆತನ ಮಾತುಗಳನ್ನು ಕೇಳುತ್ತಾರೋ ಅದಕ್ಕೆ ವಿಧೇಯರಾಗುತ್ತಾರೋ ಅವರೇ ಯೇಸು ಕ್ರಿಸ್ತನೊಟ್ಟಿಗೆ ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯ. ನಾವು ಆತನ ವಾಕ್ಯಗಳನ್ನು ಮೀರಿ ನಡೆಯುವಾಗ ಅದು ಅವಿಧೇಯತೆಯಾಗಿ ಬದಲಾಗುತ್ತದೆ. ಅವಿಧೇಯತೆಯು ಮಾಟಮಂತ್ರಕ್ಕಿಂತಲೂ ಕೆಟ್ಟದ್ದು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳಿದೆ. ಅಂಥವರ ಸಂಗಡ ದೇವರು ಹೇಗೆ ಒಂದು ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯ, ನೀವೇ ಯೋಚಿಸಿರಿ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರ ವಾಕ್ಯಗಳನ್ನು ಓದಿ ಕೇಳಿ ಅದನ್ನು ಧ್ಯಾನಿಸಿ ಅದರ ಪ್ರಕಾರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದಕ್ಕೂ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವುದಕ್ಕೂ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆ ವಿಧೇಯತೆಯನ್ನು ನೋಡಿ ದೇವರು ನಮ್ಮೊಟ್ಟಿಗೆ ಅನ್ಯೋನ್ಯವಾಗಿರುತ್ತಾರೆ, ಮಾತನಾಡುತ್ತಾರೆ, ನಮಗೆ ಬೋಧಿಸುತ್ತಾರೆ, ತಿಳುವಳಿಕೆಯನ್ನು ಹೇಳುತ್ತಾರೆ, ನಡೆಯಬೇಕಂತ ಮಾರ್ಗಗಳನ್ನು ತಿಳಿಸುತ್ತಾರೆ. ಒಟ್ಟಾರೆ ಜೀವಿತವನ್ನು ಸಮೃದ್ಧಿಯಲ್ಲಿಯೂ ಆಶೀರ್ವಾದದಲ್ಲಿಯೂ ಸಕಲ ಪರಿಪೂರ್ಣತೆಯಲ್ಲಿಯೂ ಮುನ್ನಡೆಸುತ್ತಾರೆ. ನಮ್ಮಲ್ಲಿ ನಮ್ಮ ಮೂಲಕವಾಗಿ ದೇವರ ಶಕ್ತಿಯು ಪ್ರಕಟವಾಗುವುದನ್ನು, ಆತನ ಉದ್ದೇಶಗಳು ಪರಿಪೂರ್ಣಗೊಳ್ಳುವುದನ್ನು ನಾವೇ ಕಾಣಬಹುದಾಗಿದೆ. ಅಂತಹ ಒಂದು ಜೀವಿತವನ್ನು ನಡೆಸುವುದಕ್ಕೆ ನಮ್ಮನ್ನು ಸಮರ್ಪಿಸಿ ದೇವರ ವಾಕ್ಯಗಳನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ವಿಧೇಯತೆಯಿಂದ ನಡೆಯುವಂತೆ ಸಮರ್ಪಣೆಯಿಂದ, ದೃಢತೆಯಿಂದ, ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ನಮಗೆ ಸ್ಪಷ್ಟವಾಗಿ ಹೇಳಿರುವಂತೆ ಯಾರು ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯವಂತ ಸಂಬಂಧದಲ್ಲಿ ಆ ಒಂದು ಐಕ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯ. ಅಪ್ಪ, ನಮ್ಮ ಜೀವಿತವನ್ನು ಅದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ದೇವರ ವಾಕ್ಯಗಳನ್ನು ಕೇಳಿ ಧ್ಯಾನಿಸಿ ಅದನ್ನು ಕೈಗೊಂಡು ನಮ್ಮ ಜೀವಿತವನ್ನು ಅದಕ್ಕೆ ಅನುಗುಣವಾಗಿ ರೂಪಿಸಿಕೊಂಡು ನಡೆಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡು, ನೀನು ಬೋಧಿಸು ಕರ್ತನೆ, ನೀನು ನಮಗೆ ತಿಳಿಸು, ನಮ್ಮ ಜ್ಞಾನದ ಕಣ್ಣುಗಳನ್ನು ತೆರೆ ಕರ್ತನೆ. ನಿನ್ನ ಆಲೋಚನೆಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ, ನಿನ್ನ ವಾಕ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಅದರ ಪ್ರಕಾರವಾಗಿ ನಮ್ಮ ಜೀವಿತ ಬದಲಾಗಲಿ, ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ರೂಪಿಸು ರಾಜ. ನಿನ್ನ ಉದ್ದೇಶಗಳು ನೆರವೇರಲಿ, ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ. ಯೇಸಪ್ಪ, ನೀನು ನಮ್ಮನ್ನು ನೋಡಿ ಸಂತೋಷ ಪಡಬೇಕು, ಅದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಅವಿಧೇಯತೆ ಎಂಬಂಥ ಪಾಪಗಳು ಯಾರಲ್ಲಿ ಕೂಡ ತೋರಬಾರದು. ಅಂತಹ ಒಂದು ಪೂರ್ಣ ಸಮರ್ಪಣೆಯನ್ನು, ವಿಧೇಯತೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು, ಆಶೀರ್ವದಿಸು. ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.